wish you all a happy World Tourism Day. I mean, this is just next level basic. ಓ ಪಂಚಜನ್ಯ ಕ್ರೂಸ್ ಉಪ್ಪಡ್ ನಮ್ಮ ನೆಟದ ಸರ್ವಿಸ್ ಉಂಡು ಪೂರೇಡ್ ಬೆಸ್ಟ್ ಉಂಡು. I can't just express. I'm out of words because the beauty is beautiful. So wish you all a happy World Tourism Day. ಈ ವರ್ಲ್ಡ್ ಟೂರಿಸಮ್ ಡೇನಲ್ಲಿ ಈಗ ಇವತ್ತದು ಸಬ್ಜೆಕ್ಟ್ ನಮಗೆ ಟೂರಿಸಮ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ನಮ್ಮ ಇಂಥ ಪ್ಲೇಸ್ನಲ್ಲೀಗ ಮಲ್ಪೆನಲ್ಲೀಗ ಇವರಿಗೆ ನಮಗೆ ಈ ರೂರಲ್ನಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ತುಂಬ ಜನಕ್ಕೆ ಜಾಬ್ ಸಿಗ್ತದೆ. ಈಗಿಂಥದ್ದು ಹೌಸ್ ಬೋಟ್ ಈಗ ರಾಜೇಶ್ ಕಾಮತ್ ಅವರು ಒಂದು ಧೈರ್ಯನಲ್ಲಿ ಈಗ ಈ ಜಾಗದಲ್ಲಿ ಅವರು ಇಂಥ ಬೋಟ್ಸ್ ಹಾಕಿದ್ದಕ್ಕೆ ಅದರಲ್ಲಿ ತುಂಬ ಜನಕ್ಕೆ ಅವ್ರಿಗೆ ಅಂದರೆ ಕೆಲಸ ಆಗ್ತದೆ ಮತ್ತು ಅವ್ರಿಗೆ ಡೈಲಿ ಅವರ ನೀಡ್ಸ್ ಎಂತ ಉಂಟು ಅದನ್ನು ನಮಗೆ ಫುಲ್ಫಿಲ್ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಸೊ ಇಂಥದ್ದು ಪ್ಲೇಸ್ನಲ್ಲಿ ಇನ್ನೂ ತುಂಬ ಜನ ಬರಲಿಕ್ಕೆ ನಾವು ಪಬ್ಲಿಕ್ ಹತ್ರ ನಾವು ಹೇಳ್ತೇವೆ, ನಾವು ಇಲ್ಲಿ ಬನ್ನಿ ನಮ್ಮ ಪ್ಲೇಸನ್ನು ನೋಡಿ. ಸೊ ಹಾಗೆ ನಮ್ಮ ಇಷ್ಟು ಬ್ಯೂಟಿಫುಲ್ ನಮ್ಮ ಹತ್ರ ಬ್ಯಾಕ್ವಾಟರ್ಸ್ ಉಂಟು, ನಮ್ಮ ಹತ್ರ ಬೀಚಸ್ ಉಂಟು. ನಮ್ಮ ಇಡೀ ಇಂಡಿಯಾನಲ್ಲಿ ನಮ್ಮ ಹತ್ರ 7517 ಕಿಲೋಮೀಟರ್ ನಮ್ಮ ಬೀಚಸ್ ಉಂಟು. ಅದರಲ್ಲಿ 320 ಕಿಲೋಮೀಟರ್ಸ್ ಇನ್ ಕರ್ನಾಟಕ, ಅದರಲ್ಲಿ 98 ಕಿಲೋಮೀಟರ್ ನಮ್ಮ ಉಡುಪಿನಲ್ಲಿ ಉಂಟು. ಸೊ ಇಂಥದ್ದು ಬೀಚಸ್ನಲ್ಲಿ ಅವರಿಗೆ ನಮ್ಮ ಹತ್ರ ಗೋಲ್ಡನ್ ಸ್ಯಾಂಡ್ ಬೀಚಸ್ ಉಂಟು. ಸೊ ಯಾವ ಥರ ನಾವು ಇದನ್ನು ಇಷ್ಟು ತನಕ ನಾವು ಮುಟ್ಟಲಿಲ್ಲ. ಸೊ ನಮ್ಮ ಇಡೀ ಕರ್ನಾಟಕದ ಜನನೇ ಬಂದು ಇಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೆ ತುಂಬ ಗೆಸ್ಟ್ ಆಗ್ತದೆ. ಇಂಟರ್ನ್ಯಾಷನಲ್ ಗೆಸ್ಟ್ ಇನ್ನು ಮುಂದೆ ಬರ್ಬೋದು. ಸೊ ಅದಕ್ಕೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಬೇಕು. ಗೌರ್ಮೆಂಟ್ ಆಲ್ಸೋ ಟ್ರೈಂಗ್ ಇನ್ ದ ಬೆಟರ್ ವೇ ಫಾರ್ ಬೆಟರ್ ಇಂಪ್ರೂವ್ಮೆಂಟ್ಸ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್. ಸೊ ಅದಕ್ಕೆ ನಮಗೆ ಅದು ಇದಾಗಬೇಕು. ಫಸ್ಟ್ ನಮಗೆ ಲೋಕಲ್ ಸಪೋರ್ಟ್ ಬರಬೇಕು. ಈಗ ಹೇಗೆ ಇವರೆಲ್ಲ ಗೆಸ್ಟ್ ಎಲ್ಲ ಬಂದಿದ್ದಾರೆ, ಎಲ್ಲ ಮುಂಬೈಯಿಂದ ಅವರು ಇಲ್ಲಿ ಬಂದಿದ್ದಾರೆ. ಸೊ ಮುಂಬೈಯಿಂದ ಬಂದ್ಕೊಂಡು ನೋಡಿ ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಅವರು ಈ ಪ್ಲೇಸನ್ನೆಲ್ಲ. ಸೊ ಅದೇ ಥರ ನಮಗೆ ತುಂಬ ಗೆಸ್ಟ್ ನಮಗೆ ಬಂದರೆ ಈ ಪ್ಲೇಸಸ್ ನಮಗೆ ಎಲ್ಲರಿಗೆ ನಮಗೆ ಭಾರಿ ಒಳ್ಳೆ ಜಾಗ ಆಗಿ ಹೋಗ್ತದೆ. ಈ ಪ್ಲೇಸ್ನಲ್ಲಿ ಟೂರಿಸಮ್ ವಿಲ್ ಬಿ ದ ವೆರಿ ಮಚ್ ಇಂಪಾರ್ಟೆಂಟ್ ದಿಸ್ ಒನ್. ಬಿಕಾಸ್ ನಮ್ಮ ಹತ್ರ ಒಳ್ಳೆ ಟೆಂಪಲ್ಸ್ ಉಂಟು. ಕೃಷ್ಣ ಟೆಂಪಲ್, ಕೊಲ್ಲೂರು ಉಂಟು, ಆಚೆ ಸುಬ್ರಹ್ಮಣ್ಯ ಉಂಟು, ಆಚೆ ಅದೇ ರೀತಿ ನಮ್ಮ ಹತ್ರ ವೆಸ್ಟರ್ನ್ ಗಾರ್ಡ್ಸ್ ಉಂಟು, ಮತ್ತು ಕೊಟ್ಟಚಾದ್ರಿ ಉಂಟು, ಟ್ರ್ಯಾಕಿಗೆ ಕೊಟ್ಟಚಾದ್ರಿ ಉಂಟು. ಸೊ ಅಂಥದ್ದು ಪ್ಲೇಸ್ ನಮಗೆ ಎಲ್ಲ ಆಲ್ ಇನ್ ಒನ್ ನಮಗೆ ಸಿಗಲಿಕ್ಕಿಲ್ಲ. ಬೆಸ್ಟ್ ಆ್ಯಂಡ್ ನೈಸ್ ಟು ಬಿ ದಿಸ್ ಒನ್ ದ ಟೀಮ್ ಆಫ್ ಯುವರ್ ಪಂಚಜನ್ಯ ಅವ್ರಿಗೆ. ಸೊ ಇನ್ನೂ ಅವ್ರು ತುಂಬ ಇದು ಹೌಸ್ ಬೋಟ್ಸ್ ಮಾಡಲಿ, ಇನ್ನೂ ತುಂಬ ಸರ್ವಿಸ್ ಕೊಡಲಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿತೀನಿ. ಥ್ಯಾಂಕ್ ಯು. Hi, my name is Trisha and I'm from Mumbai.
2020 especially has been a disastrous year as the world is affected with this pandemic and everything. Being locked up in the city of Mumbai in a pigeonhole kind of a house for about 6 to 7 months, and then stepping into this place, Udupi in Mangalore, is something which is like, it's literally like I've been liberated from a prison kind of an environment back in the city, and I've come to this place. The people, the culture, the place, everything is just so fresh and just so positive. Taking care of the premises with respect to sanitation, with respect to the whole way the food and everything has been taken care of, the quality and everything, it's really beyond standards. And Sai Radha Heritage Property, when I was there for about few days, the way the people out there have actually taken care of the entire private beach property, the way they've kept the whole space clean. Every day I have seen wherein they start up at about 2 hours every day, they take up the whole premises for cleaning with respect to the beach. So then the customers, the guests are getting that kind of quality experience. So I mean, this is just next level basically. ನಮಸ್ತೆ ಪೂರಾಗ್ಲೆಗ್ಲ ಇನಿ ವರ್ಲ್ಡ್ ಟೂರಿಸಮ್ ಡೇದ ಲೆಕ್ಕೊಡು ಎನ್ನ ಲೆಕ್ಕೊಡು ನಮ್ಮ ಫ್ಯಾಮಿಲಿದ ಲೆಕ್ಕೊಡು ಪೂರಾಗ್ಲೆ ಗ್ರೀಟಿಂಗ್ಸ್ ಹ್ಯಾಪಿ ವರ್ಲ್ಡ್ ಟೂರಿಸಮ್ ಡೇ. ದಿಸ್ ಇಸ್ ಓ ಪಂಚಜನಯ ಕ್ರೂಸ್ ರಾಜೇಶ್ ಕಾಮತೇರ್ ಮಂತೊಂದುಲ್ಲೆರ್ ವೆರಿ ಮಲ್ಲ ಸ್ಟೆಪ್ ಉಂದು ಟೂರಿಸಮ್ ಉಡುಪಿ ಟೂರಿಸಮ್ ಮಲ್ಲ ಬೂಸ್ಟ್ ಉಂದು ಖಾಲಿ ಹೌಸ್ ಬೋಟ್ಸ್ಗಂದೆ ಪೋಪೇರ್ ಬಿಕಾಸ್ ಹೌಸ್ ಬೋಟ್ಸ್ ದಾದೆ ಒಂಜಿ ನಮಗೆ ಮೆಂಟಲ್ ಪೀಸ್ ಉಂಡು ಯೂತ್ಗೆ ನಮಗೆ ಹೋಗ್ಬೋದು ರಿಲ್ಯಾಕ್ಸೇಷನ್ ಪನ್ಪೇರ್ ಪೀಸ್ ಚಿಲ್ ಮನ್ಪೊಡವು ಪೂರ ಮೊಗುಲು ಕ್ರೂಸ್ಡ್ ಹೌಸ್ ಬೋಟ್ ದ ಫೆಸಿಲಿಟೀಸ್ ಉಂಡು ಯಾ ಫುಡ್ ಉಪ್ಪಡು ನೆಟದ ಲೋಕಲ್ ಕ್ಯೂಸಿನ್ ಉಪ್ಪಡು ಅವು ಪೂರ ನಮ್ಮ ಮೊಗುಲ್ ಪಂಚಜನ ಕ್ರೂಸ್ ದಗುಲ್ ಫುಲ್ಫಿಲ್ ಮನ್ಪೇರು. ಕ್ರೂಸ್ ಉಪ್ಪಡು ನಮ್ಮ ನೆಟದ ಸರ್ವಿಸ್ ಉಂಡು ಅವು ಪೂರೇಡ್ ಬೆಸ್ಟ್ ಉಂಡು. ಸೊ ನನ್ನೆಲ್ಲ ಜನ ಬರ್ಪಿಲ್ಲಕ ನಮ್ಮ ಬರೋಡು ಇಡೆಗ್. ಸೊ ಪೂರ ನಮ್ಮ ಟೀಮ್ಗೆ ವೆರಿ ವಿಶ್ ಯು ಆಲ್ ದಿ ಬೆಸ್ಟ್, ವೆರಿ ಗುಡ್ ಸರ್ವಿಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಇವತ್ತು ವರ್ಲ್ಡ್ ಟೂರಿಸಮ್ ಡೇ ಅನ್ನು ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಈ ಪಂಚಜನ್ಯ ಕ್ರೂಸಲ್ಲಿ ಇದ್ದೇವೆ. ಉಡುಪಿ ಟೂರಿಸಮ್ಗೆ ಇಂಥ ಒಂದು ಕ್ರೂಸ್ ಹೌಸ್ ಬೋಟ್ ಇರೋದು ತುಂಬ ಹೆಮ್ಮೆಯ ವಿಷಯ. ಕೇರಳದಲ್ಲಿ ತುಂಬಾ ಹೌಸ್ ಬೋಟ್ಗಳಿದೆ. ಅದೇ ಮಾದರಿಯಲ್ಲಿ ನಮ್ಮ ಕ್ರೂಸ್ ಬೋಟ್ಗಳು, ಹೌಸ್ ಬೋಟ್ಸ್ಗಳು ಶುರುವಾಗಿದೆ. ಸೊ ಈಗ ಜನರಿಗೆ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಹೆಚ್ಚು ಜನ ಬಂದು ಇದರ ಫೆಸಿಲಿಟೀಸ್ಗಳನ್ನು ಯೂಸ್ ಮಾಡಿ ಟೂರಿಸಮನ್ನು ಡೆವಲಪ್ ಮಾಡಬೇಕು. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಓನರ್ಸ್ ಈ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಟಾಫ್ಗಳು ಒಳ್ಳೆ ವೆಲ್ ಟ್ರೈನ್ಡ್ ಆ್ಯಂಡ್ ಡಿಸಿಪ್ಲಿನ್ ಇದೆ. ಸೊ ಒಳ್ಳೆ ಫುಡ್ಡು ಎಲ್ಲ ಸಿಗ್ತದೆ. ಸೊ ನೀವು ಬಂದು ಇದನ್ನು ಈ ಎಕ್ಸ್ಪೀರಿಯನ್ಸನ್ನು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. Perfect, picture perfect, and I think it's such a peace of mind when you come here. You just get to it's spiritually also so I can't just express. I'm out of words because the beauty is beautiful, and the kind of peace you get here, you get time to think about yourself, and you're so and Panchajanya cruise, our boat house, this was our experience, our first experience here, and we were just wondering how come this was not in our agenda, and we came down and we had such a good time with our family. Traveling in Panchajanya houseboat, and we've had the best of best service ride we can get here in Mangalore, Udupi, and I'm glad that we could take this trip around this stretch. On the Road Kings channel, please do remember to Like it, Subscribe, follow it. मेरा नाम राजेश कामत है, पांचजन्य क्रूज़ का पार्टनर हूँ। ये 2017 में हमने कर्नाटक में ये केरला का कॉन्सेप्ट जो है हमने कर्नाटक में लाया था। ये सर्टिफाइड कर्नाटक का फर्स्ट हाउस बोट जो चालू हमने 2017 मई में किया था। उसके बाद हम लगातार अभी काम पे कर रहे हैं कि अभी फ़िलहाल कोविड पोस्ट कोविड का ऑपरेशन हम अभी चालू किया हुआ है। हम पहले से कस्टमर को बहुत प्रायोरिटी ऐसे देते हैं कि हाइजीन और प्राइवेसी के लिए बहुत ध्यान देते हैं। पहले से जितना भी बुकिंग होता है
चाहे वो 6 लोगों का हो या 25 लोगों का हो या 15 लोगों का हो, जो जितना भी हो, तो उसमें हम सिंगल ग्रुप प्राइवेसी हम प्रोवाइड कर रहे हैं, पहले से कर रहे हैं, अभी भी कर रहे हैं। हमारा किचन बहुत हाइजीनिक है, जैसा है कि ऑथेंटिक साउथ इंडियन, नॉर्थ इंडियन, जैसा चाइनीज़, कॉन्टिनेंटल सब तरह का फूड होता है। अपना मेन्यू हमारे पास 2 बोट है। एक बड़ा बोट जो है ये समुंदर सेलिंग के लिए बनाया गया था 2018 में, चालू नहीं किया हम लोगों ने, ताकि समुंदर जाने का परमिशन अभी तक नहीं मिला हुआ है। तो ये बड़ा बोट है, इसका कैपेसिटी 60 लोगों तक। डॉल्फिन्स मिलते हैं, वो एक स्पेशल अट्रैक्शन भी है। और हाँ, बहुत अच्छा है, स्वर्णा रिवर में 3 नदियाँ और एक संगम होता है डेल्टा बीच पर समुंदर के जगह में। सो ये हमने अभी कॉन्सेप्ट फिर से कोविड पोस्ट कोविड के बाद शुरू किया हुआ है। थैंक यू।